ನಮಸ್ತೆ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ಮಾಸ್ಟರ್ ಪಂಡಿತ್ ದಿನೇಶ್ ಗುರೂಜಿಯವರು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯ್ತು. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಈ ಕೂಡಲೇ ಗುರೂಜಿಯವರೊಟ್ಟಿಗೆ ನೇರವಾಗಿ ಮಾತನಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಕಾರ್ಯಕ್ರಮದಲ್ಲಿ ಮೊದಲ ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ರ? ತಮ್ಮ ಹೆಸರು ಸ್ವಲ್ಪ ಜೋರಾಗಿ ಮಾತನಾಡಿ ಮಾ. ಮೇಡಮ್, ಪ್ರಶ್ನೆಶಾಸ್ತ್ರ ಹೋಗ್ಬೇಕಾಗಿತ್ತು. ಓಕೆ, ಯಾವ ವಿಚಾರವಾಗಿ? ಕೋರ್ಟ್ ಕೇಸ್ ವಿಚಾರವಾಗಿ. ಓಕೆ, ಒಂದು ಸಂಖ್ಯೆಯನ್ನ ಹೇಳಿ. 1 to 249 ಒಳಗಡೆ. ಇನ್ನೊಮ್ಮೆ ಹೇಳಿ. ಕೇಳಿಸ್ತಾ ಇಲ್ಲ ಸರಿಯಾಗಿ, ನೆಟ್ವರ್ಕ್ ಇರುವಂತ. 29 ಮೇಡಮ್. 29. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ತೆ ಗುರುಗಳೇ. ಹೇಳಿ ಸರ್, ಇದು ಕೋರ್ಟ್ ಕೇಸ್ ಇದೆ. ಕೇಸ್ ನಡೀತಾ ಇದೆ. ಒಂದ್ರ ಮೇಲೆ ಒಂದು ಕೇಸ್ ಆಗ್ತಾನೆ ಇದೆ. ಅಪ್ಲಿಕೇಶನ್ ಪಾರ್ಟಿಗೆ ಮೊನ್ನೆ ಒಂದು ಕೇಸ್ ನೀವು ಹೇಳ್ದಂಗೆ ಮಾಡಿದಕ್ಕೆ ಸಕ್ಸಸ್ ಆಯ್ತು. ಸಕ್ಸಸ್ ಆಯ್ತು ಅಂತ ಹೇಳಿ ಮತ್ತೊಂದು ಕೇಸ್ ನನಗೆ 2-3 ಕೇಸ್ ಹಾಕ್ತಿದ್ದಾರೆ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಪ್ರಶ್ನಾಶಾಸ್ತ್ರದಲ್ಲಿ ಈಗ ಪ್ರಸ್ತುತ ಆಗಿರ್ತಕ್ಕಂಥ ಕೇಸು 12 ಬಂದಿದೆ. ಸ್ವಲ್ಪ ಈಗ ಬರ್ತಕ್ಕಂಥ ಪ್ರಸ್ತುತ ಸ್ವಲ್ಪ ಕಷ್ಟವೇ. 12 ಬಂದಾಗ ಸ್ವಲ್ಪ ಟಫೇ ಆಗುತ್ತೆ. ಸ್ವಲ್ಪ ದುರ್ಗಾ ಮಂತ್ರವನ್ನು ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಇದು ಸ್ವಲ್ಪ ಈ ಒಂದು ವಿಚಾರ ಕಷ್ಟವೇ. ಓಂ ಹ್ರೀಂ ದುಮ್ ದುರ್ಗಾಯ ನಮಃ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಹಾಗೆ ಅಕ್ಕಿಯನ್ನು ಪ್ರತಿ ಸೋಮವಾರ ಬಡವರಿಗೆ ದಾನ ಮಾಡ್ತಾ ಬನ್ನಿ. ಸ್ವಲ್ಪ ಟ್ರೈ ಮಾಡ್ಬೋದು, ಬಟ್ ಆದರೆ ಕಷ್ಟ. ಲಿಟಿಗೇಷನಲ್ಲಿ ವಿನ್ ಆಗೋದು ಸ್ವಲ್ಪ ಕಷ್ಟ. ಸೊ ಇವೆಲ್ಲನೂ ಕೂಡ ಇರ್ತಕ್ಕಂಥದ್ದು ಸ್ವಲ್ಪ ಕೇರ್ಫುಲ್ಲಾಗಿ ಇರಬೇಕು. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನಿಮ್ಮ ನಕ್ಷತ್ರ ನಾಡಿ ಕಾರ್ಯಕ್ರಮ ಬದಲಾದಂತಹ ಸಮಯದಲ್ಲಿ ಬರ್ತಾ ಇರುವಂತದ್ದು. ಪ್ರತಿದಿನ 8 ಗಂಟೆಗೆ ಸೋಮವಾರದಿಂದ ಶನಿವಾರದವರೆಗೂ ಕೂಡ ನೇರ ಪ್ರಸಾರ ಕಾರ್ಯಕ್ರಮ ಇದಾಗಿರುತ್ತೆ. ನೀವು ಕೂಡ ಕರೆ ಮಾಡಬಹುದಾಗಿದೆ. ನಿಮ್ಮ ಯಾವುದೇ ಸಮಸ್ಯೆಗಳಾಗಿರಬಹುದು, ಎಂತಹದ್ದೇ ಸಮಸ್ಯೆಗಳಾಗಿರಬಹುದು, ಆ ಎಲ್ಲ ಸಮಸ್ಯೆಗಳಿಗೂ ಕೂಡ ಜ್ಯೋತಿಷ್ಯ ಶಾಸ್ತ್ರದ ಮೂಲಕ ಪರಿಹಾರವನ್ನ ಕೂಡ ರೂಪಿಸಿಕೊಳ್ಳಬಹುದಾಗಿದೆ. ಎಸ್, ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ರಾ? ತಮ್ಮ ಹೆಸರು? ಹಲೋ, ನಮಸ್ತೆ ಸರ್, ತಮ್ಮ ಹೆಸರು ಹೇಳಿ. ನಮಸ್ತೆ ಮೇಡಮ್. ಗುರುಜಿ ಜೊತೆ ಮಾತಾಡ್ಬೋದಾ? ಖಂಡಿತ ಮಾತನಾಡಬಹುದು ಸರ್. ಯಾವ ವಿಚಾರವಾಗಿ? ಪ್ರಶ್ನಾಶಾಸ್ತ್ರ ಮೇಡಮ್. ಓಕೆ, ಯಾವ ವಿಚಾರವಾಗಿ ಸರ್? ಗುರುಜಿ ಜೊತೆ ಮಾತಾಡ್ಬೋದಾ? ಅದು ಸರ್ ಓಕೆ, ಗುರುಜಿ ಅವರೊಟ್ಟಿಗೆ ಮಾತನಾಡಿ. ಹಲೋ ಹಲೋ. ಓಕೆ ವೀಕ್ಷಕರೇ, ನೀವು ಕರೆ ಮಾಡಿದಾಗ ನೆಟ್ವರ್ಕ್ ಇರುವಂತಹ ಕ್ಷೇತ್ರದಲ್ಲಿ ಬಂದು ಮಾತನಾಡಿ. ಅದರ ಜೊತೆಗೆ ನಿಮ್ಮ ಕೇಳುವಂತಹ ಪ್ರಶ್ನೆ ಸ್ಫುಟವಾಗಿರ್ಲಿ ಅನ್ನೋದೇ ಈ ಕಾರ್ಯಕ್ರಮದ ಉದ್ದೇಶ. ಯಾಕಂದ್ರೆ ಚಿಕ್ಕದಾಗಿದ್ದಷ್ಟು ನಿಮ್ಮ ಪ್ರಶ್ನೆಗೆ ಪರಿಹಾರ ಮಾರ್ಗ ಕೂಡ ಸರಳವಾಗಿರುತ್ತೆ. ಇನ್ನು ಲಕ್ಷ್ಮಿ ಹಬ್ಬ ಕೂಡ ಬರ್ತಾ ಇರುವಂತದ್ದು. ಈ ವರಮಹಾಲಕ್ಷ್ಮಿ ಹಬ್ಬವನ್ನ ಯಾವ ದಿನ ಆಚರಣೆ ಮಾಡಬೇಕು, ಈ ಕುರಿತಂತೆ ಒಂದು ಸ್ಪಷ್ಟವಾದಂತಹ ಮಾಹಿತಿಯನ್ನ ಗುರುಜಿಯವರು ನೀಡ್ತಾ ಹೋಗ್ತಾರೆ. ಗುರುಜಿಗಳೇ, ಒಂದು ಗೊಂದಲ ಸೃಷ್ಟಿಯಾಗಿದೆ. ಗೊಂದಲ ಆಚರಣೆ ಮಾಡೋಕ್ಕಿಂತ ಹೆಚ್ಚಾಗಿ ಪ್ರತಿ ವರ್ಷ ಆಚರಣೆ ಮಾಡಿರ್ತಕ್ಕಂಥದ್ದು ಹೆಣ್ಮಕ್ಳಿಗೆ ಗೊತ್ತಿರ್ತಕ್ಕಂಥದ್ದು. ಕೆಲವರು ಹೇಳ್ತಾರೆ 21ನೇ ತಾರೀಕು ಇಂಪಾರ್ಟೆಂಟು ಅಂತ, ಕೆಲವರು ಹೇಳ್ತಾರೆ 28 ಅಂತ. ಒಂದು ಹಲವಾರು ವಿಚಾರಗಳನ್ನು ನಿಮ್ಮ ಮುಂದೆ ಇಡಕ್ಕೆ ಇಷ್ಟಪಡ್ತೀನಿ. ಸಾಮಾನ್ಯವಾಗಿ ಆಷಾಢ ಮುಗಿದ ಹುಣ್ಣಿಮೆ ಬರ್ತಕ್ಕಂಥದ್ದು. ಆ ಹುಣ್ಣಿಮೆ ಬರ್ತಕ್ಕಂಥ ಶ್ರಾವಣ ಮಾಸದಲ್ಲಿ ಅದಕ್ಕಿಂತ ಮುಂಚೆ ಶುಕ್ರವಾರ ಅಂತ ಹೇಳ್ತಾರೆ. ಅಂದರೆ ಹುಣ್ಣಿಮೆಯ ದಿವಸ ಹಿಂದೆ ಯಾವ ಶುಕ್ರವಾರ ಬರುತ್ತೋ ಅದು. ಇಲ್ಲಿ ಗೊಂದಲ ಏನಾಗಿದೆ ಅಂತಂದರೆ, ಹುಣ್ಣಿಮೆ ದಿವಸನೇ ಶುಕ್ರವಾರ ಬಂದಿದೆ. ಹುಣ್ಣಿಮೆಯ ಹಿಂದೆ ದಿವಸ ಶುಕ್ರವಾರ ಬರಬೇಕು. ಇಲ್ಲಿ ಹುಣ್ಣಿಮೆ ದಿವಸನೇ ಶುಕ್ರವಾರ ಬಂದಿದೆ. ಆಯ್ತು, ಒಳ್ಳೇದಾಯ್ತಲ್ಲ, ಶುಕ್ರವಾರ ಹುಣ್ಣಿಮೆ ಬಂತು, ಮಾಡಿಬಿಡೋಣ.
ಮಾಡ್ಬೋದು ಅಂತ ನಾನು ಅಂದ್ಕೊಂಡೆ. ಆದರೆ ನಾವು ಲೆಕ್ಕಾಚಾರದಲ್ಲೇ ಹೋಗಬೇಕು ಅಂದರೆ ಲೆಕ್ಕಾಚಾರದಲ್ಲೇ ಮಾತಾಡಬೇಕು. ಹುಣ್ಣಿಮೆ 9:47 ಮುಗಿದೋಗುತ್ತೆ ಬೆಳಿಗ್ಗೆ. ಸಾಮಾನ್ಯವಾಗಿ ಹೆಣ್ಮಕ್ಳು ಹಬ್ಬ ಮಾಡಬೇಕು ಅಂತಂದರೆ ಸಾಕಷ್ಟು ಸಮಯ ತಗೊಳುತ್ತೆ. ಬೆಳಿಗ್ಗೆನೇ ಮಾಡ್ತಾ ಇರ್ತಕ್ಕಂಥವ್ರು, ಯಾರೋ ಆಫೀಸ್ಗೆ ಹೋಗೋರು ಬೆಳಿಗ್ಗೆ ಮಾಡಿಬಿಟ್ಟು ಹೋಗ್ತಾರೆ. ಸರ್ವೇ ಸಾಮಾನ್ಯ ಮನೇಲಿರ್ತಕ್ಕಂಥವ್ರು ಲಕ್ಷ್ಮೀ ಆಚರಣೆಯನ್ನು ವಿಜೃಂಭಣೆಯಿಂದ ಮಾಡೋಣ, ಲಕ್ಷ್ಮೀ ಆಚರಣೆಯನ್ನು ವೈಭವಕರಿತವಾಗಿ ಮಾಡೋಣ ಅಂತ ಹೇಳ್ತಕ್ಕಂಥದ್ದು ಮತ್ತು ಮಾಡ್ತಕ್ಕಂಥದ್ದು ನಾವು ಕೇಳಿದ್ದೀವಿ, ಮಾಡಿದ್ದೀವಿ, ನೋಡಿದ್ದೀವಿ. ಇಲ್ಲಿ 9:47 ಮುಗಿದೋದ್ರೆ ನೀವು ಬೆಳಿಗ್ಗೆನೇ ಮುಗಿಸ್ಕೊಂಬಿಡಿ ಅಂತಂದರೆ ಸ್ವಲ್ಪ ಜನಕ್ಕೆ ಒಂಥರ ಹಿಂಸೆ. ಇದನ್ನು ಮತ್ತೆ ಹೋಗಿ ಭಟ್ರ ಹತ್ರ ಪ್ರಶ್ನೆ ಮಾಡ್ತಾರೆ, ತಲೆ ತಿಂತಾರೆ ಅನ್ಬೋದು. ಆಯಿತು ಮಾಡ್ಕೊ ಹೋಗಮ್ಮ 12 ಗಂಟೆಗೆ ಅಂತ ಹೇಳ್ಬಿಡ್ತಾರೆ. ಶಾಸ್ತ್ರ ಮತ್ತು ಸಮಯದ ಆಧಾರದ ಮೇಲೆ ನಾವು ನೋಡಬೇಕು ಅಂತಂದರೆ 2 ರೀತಿ ನಾನು ಸಜೆಷನ್ ಕೊಡ್ತೀನಿ. 21ನೇ ತಾರೀಕು ಉತ್ತಮ, ಯಾವುದೇ ಗೊಂದಲ ಇಲ್ಲ. 21ನೇ ತಾರೀಕು ಇದೆಯಲ್ಲ, ಯಾವುದೇ ರೀತಿಯ ಗೊಂದಲ ಇಲ್ಲ, ಯಾವುದೇ ರೀತಿಯ ಅಸಮಾಧಾನವೂ ಇಲ್ಲ. ಅಲ್ಲಿ 21ನೇ ತಾರೀಕು ದಿನವಿಡೀ ಶುಕ್ರವಾರ, ಯಾವ ಸಮಯ ಬೇಕಾದ್ರೂ ಚೂಸ್ ಮಾಡ್ಬೋದು. ಎಸ್ಪೆಷಲಿ ಸ್ಥಿರಲಗ್ನವನ್ನು. ಸೊ ಬೆಳಗಿನ ಜಾವ ಒಂದು ಸ್ಥಿರಲಗ್ನ ಬರುತ್ತೆ, ಅಲ್ಲಿಂದ ಕೆಲವು ಟೈಮಲ್ಲಿ ಸ್ಥಿರಲಗ್ನ ಬರುತ್ತೆ, ಅದನ್ನು ಆಯ್ಕೆ ಮಾಡ್ಕೋಬೋದು. ಮುಂದಿನ ಸಂಚಿಕೆಯಲ್ಲಿ ಸ್ಥಿರಲಗ್ನಗಳು ಯಾವಾಗ ಬರುತ್ತೆ ಅಂತ ಹೇಳ್ತೀನಿ. ಅದು ಓಕೆ, 21 ಮಾಡಿದ್ರೆ ಉತ್ತಮ. ಕೆಲವು ಪಂಚಾಂಗಗಳಲ್ಲಿ, ಕೆಲವು ಕ್ಯಾಲೆಂಡರ್ಗಳು 28 ಕೊಟ್ಟಿದ್ದಾರೆ. ಒಂದು ಒಮ್ಮತ ಕಂಡು ಬರ್ತಾ ಇಲ್ಲ ಇಲ್ಲಿ. ಜ್ಯೋತಿಷ್ಯರಲ್ಲಿ ಒಮ್ಮತ ಇದು ಆ್ಯಕ್ಚುಲಿ ಒಳ್ಳೆಯದಲ್ಲ ನನ್ನ ಪ್ರಕಾರ. ಆದರೂ ಕೂಡ ಇದು ಪಬ್ಲಿಕ್ಗೆ ತರ್ಕದ ಮಾತಾಗತ್ತೆ ಹೊರತು ವಿಚಾರದ ಮಾತಾಗಲ್ಲ. ಅವನು ಯಾವನ್ರಿ ಹೇಳಿದ್ದು, ಅವನಿಗೇನು ಗೊತ್ತಾ? ಅವರೊಬ್ಬರು ಮಾತಾಡ್ತಾರೆ, ನಾನೊಂದು ಹೇಳ್ತೀನಿ, ಇನ್ನೊಬ್ಬರು ಅವನೇನು ಹೇಳಿದ್ದು ಸರಿ ಇಲ್ಲ, ಇವ್ರು ಹೇಳಿದ್ದು ಸರಿ. ನಾವೇ ಒಂದು ರೀತಿ ರೂಲ್ಸ್ ಫಾಲೋ ಮಾಡ್ದಲೇ ದ್ವಂದ್ವದಲ್ಲಿದ್ದೀವಿ. ರೂಲ್ಸ್ ಪ್ರಕಾರ ಮಾತಾಡೋಣ, ಒಳ್ಳೆ ರೂಲ್ಸ್. ಹಾಗೆ ಹೀಗೆ 2ನೇ ವಾರದಲ್ಲಿ ಮಾಡಬೇಕು, ತಿಂಗಳಿನ 2ನೇ ವಾರದಲ್ಲಿ ಮಾಡಬೇಕು, 2ನೇ ಶುಕ್ರವಾರದಲ್ಲಿ ಮಾಡಬೇಕು, 3ನೇ ಶುಕ್ರವಾರದಲ್ಲಿ ಮಾಡಬೇಕು, ಹಲವಾರು ವಿಚಾರಗಳಿದ್ದಾವೆ. ಅದು ಬಿಡಿ, ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡಲಿಲ್ಲ ಅಂದರೂ ಕೂಡ ನಿಮ್ಮ ಯೋಗದಲ್ಲಿ ಲಕ್ಷ್ಮಿ ಇದ್ದರೆ ಬಂದೇ ಬರುತ್ತೆ. ಶುಕ್ರವಾರ ವಿಜೃಂಭಣೆಯಿಂದ ಪೂಜೆ ಮಾಡಿದ್ರೂ ಕೂಡ ನಿಮ್ಗೆ ಎಷ್ಟು ದಕ್ಕಬೇಕೋ ಅಷ್ಟೇ ದಕ್ಕತ್ತೆ. ನಮ್ಮ ಮನಸ್ಸಿನ ನೆಮ್ಮದಿ, ನಮ್ಮ ಆಲೋಚನೆ, ನಮ್ಮ ಚಿಂತನೆಗೆ ಒಂದು ರೀತಿ ಸಾಂತ್ವನ, ಒಂದು ರೀತಿಯ ಕಾಂಪನ್ಸೇಷನ್ ಆಗ್ತಕ್ಕಂಥದ್ದು ಪೂಜೆ. ಒಂದು ಭರವಸೆ, ಒಂದು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅಚ್ಚೇ ದಿನ ಅಂತ ಹೇಳ್ತಾರಲ್ಲ, ಆ ರೀತಿ ಇರ್ತಕ್ಕಂಥದ್ದು ಅಂತೇಳಿ ನಾವು ಪೂಜೆ ಮಾಡ್ತೀವಿ. ಪೂಜೆ ನಿಮಗೇನು ಗ್ಯಾರಂಟಿ ಕೊಡಲ್ಲ, ಆದರೆ ಮನಸ್ಸಿಗೆ ಗ್ಯಾರಂಟಿ ಕೊಡುತ್ತೆ. ಮನಸ್ಸಿಗೆ ಒಂದು ರೀತಿ ಕಾನ್ಫಿಡೆನ್ಸ್, ಮ್ಯಾನಿಫೆಸ್ಟೇಷನ್ ಅಂತೀವಿ. ಇವತ್ತು ಯಂಗ್ಸ್ಟರ್ಸ್ ಎಲ್ಲ ಮ್ಯಾನಿಫೆಸ್ಟೇಷನ್ ಹಿಂದೆ ಹೋಗ್ಬಿಟ್ಟಿದ್ದಾರೆ, ನಂಗೆ ಮ್ಯಾನಿಫೆಸ್ಟೇಷನ್ ಮಾಡಿ ಅಂತ. ನಮ್ಮ ಹಬ್ಬಗಳು, ವ್ರತಗಳು, ಮಂತ್ರಗಳು ಎಲ್ಲ ಮ್ಯಾನಿಫೆಸ್ಟೇಷನ್ನೇ. ಆ ಮ್ಯಾನಿಫೆಸ್ಟೇಷನ್ ಮಾಡಿದಾಗ ಒಂದು ರೀತಿ ಮನಸ್ಸಿಗೆ ಸಮಾಧಾನ, ಒಂದು ನೆಮ್ಮದಿ, ಏನೋ ಒಂದು ಆನಂದ, ಅದು ತಲೆಯಲ್ಲಿರಲಿ ಎಲ್ಲರದ್ದು. ಯಾಕಂದರೆ ತುಂಬ ಜನ ಲಕ್ಷ್ಮೀ ಹಬ್ಬ ಮಾಡ್ತಾರೆ, ಏನೋ ದುಡ್ಡು ಬಂದ್ಬಿಡುತ್ತಾ ಅಂತ ಕೇಳ್ತಾರೆ. ಯಾವ ಗ್ರಂಥದಲ್ಲಿ ಬರೆದಿದೆ ದುಡ್ಡು ಬರುತ್ತೆ ಅಂತ? ಲಕ್ಷ್ಮೀ ಆರಾಧನೆ ಮಾಡಿ ನಿಮಗೆ ದುಡ್ಡು ಬರುತ್ತೆ, ಮೇಲಿಂದ ಉದುರ್ತಾ ಇರುತ್ತೆ ಬಿಲ್ಡಿಂಗಿಂದ, ಎಲ್ಲರೂ ಇದೆಯಾ? ಬರೆದಿದ್ದಾರೆ ಎಲ್ಲಾದರೂ? ಯಾವ ಪುಸ್ತಕ ತೊಗೊಂಬಂದು ತೋರಿಸಿ. ಕಷ್ಟಪಟ್ಟು
ಕೆಲಸ ಮಾಡಿದಾಗ ಕಂಪನಿಯವರು ತೃಪ್ತಿಯಾಗಿ ನಿಮಗೆ ಬೋನಸ್ ಅಂತ ಕೊಡ್ತಾರೆ. ನಾವು ಇರ್ತಕ್ಕಂಥ ಪ್ರಕೃತಿಯ ಒಂದು ಮಡಿಲಲ್ಲಿ ಒಂದು ಶಕ್ತಿ, ಅಗೋಚರ ಶಕ್ತಿ ಇದೆ. ಆ ಶಕ್ತಿನ ಬೇಡ್ಕೊಳ್ತಕ್ಕಂಥ ಒಂದು ವಿಚಾರಧಾರೆ. ಸೊ ಬೇಡ್ಕೊಂಡಾಗ ನಮಗೆ ಕರುಣಿಸ್ಬೋದು ಅನ್ನೋ ಒಂದು ಊಹೆ ಅಥವಾ ನಿಲುವು ಅದೆಲ್ಲ ಇರಲಿ. ಮನಸ್ಸಿಗೆ ಪೂಜೆ ಮಾಡಬೇಕು. ಪ್ರಪಂಚದಾದ್ಯಂತ ಎಲ್ಲ ಧರ್ಮದವರು ಹಬ್ಬ ಆಚರಣೆ ಮಾಡ್ತಾರೆ. ಎಲ್ಲ ಧರ್ಮದವರು ಆಚರಣೆ ಮಾಡ್ತಾರೆ. ಯಾವ ಧರ್ಮ ಆಚರಣೆ ಮಾಡಲ್ಲ, ಏನಾರು ಒಂದು ವಿಚಾರದಲ್ಲಿ ಆಚರಣೆ ಮಾಡೇ ಮಾಡ್ತಾರೆ. ಕಲ್ಚರ್ ಅಂತ ಕರೀತಾರೆ. ಅವರವರ ಕಲ್ಚರ್, ಅವರವ್ರದ್ದು ಬಿಲೀಫ್. ನಮ್ಮದ್ರಲ್ಲಿ ಸ್ವಲ್ಪ ಹೆಚ್ಚಾಗಿದೆ. ಹಬ್ಬಗಳು ಹೆಚ್ಚು, ವಿಜೃಂಭಣೆ ಹೆಚ್ಚು, ಅವೆಲ್ಲ ಇರ್ತಕ್ಕಂಥದ್ದು. ಹಬ್ಬಗಳು ಮಾಡ್ತಕ್ಕಂಥವ್ರನ್ನ ಟೀಕಿಸೋದು ಬೇಡ, ಅಥವಾ ಅವರವರ ಭಾವನೆಗೆ ಟೀಕಿಸೋದು ಬೇಡ. ಅವರವರ ಇಚ್ಛೆ, ಅವರವರ ಮನಸ್ಸಿನ ನೆಮ್ಮದಿಗೆ ಮಾಡ್ತಾರೆ. ನಿಮಗೆ ಯಾಕೆ? ನಾನು ಮಾಡ್ಕೊಳ್ತಾ ಇದ್ದೀನಿ ಹಬ್ಬ, ದುಡ್ಡು ಬರುತ್ತೋ ಇಲ್ವೋ ಅದು ನನಗೆ ಬಿಟ್ಟಿರೋದು, ನಿಮಗೆ ಯಾಕೆ? ಕೆಲವು ವಿಚಾರವಾದಿಗಳು, ಎಡಪಂಥಿಗಳು ಮಾತಾಡ್ತಾರಲ್ಲ, ಲಕ್ಷ್ಮೀ ಹಬ್ಬ ಮಾಡಿದ ತಕ್ಷಣ ದುಡ್ಡು ಬಂದ್ಬಿಡುತ್ತಾ ಅಂತ. ಅವ್ರೇನು ನಿಮ್ಮ ಹತ್ರ ಬಂದು ಕೇಳಿದ್ರಾ? ಒಂದು ಕೆಲಸ ಮಾಡಿ, ನಾವು ಲಕ್ಷ್ಮೀ ಹಬ್ಬ ಮಾಡೋದು ನಿಲ್ಲಿಸ್ಬಿಡ್ತೀವಿ. ಎಡಪಂಕ್ತಿಯವ್ರು ಯಾರು ಇರ್ತಾರೆ ಅವರೆಲ್ಲ ಬಂದ್ಬಿಟ್ಟು ನೀವು ಲಕ್ಷ್ಮೀ ಹಬ್ಬ ಮಾಡಿದವ್ರು ನಿಮ್ಗೊಂದು 10,000 ಕೊಡ್ತೀವಿ ಅಂತ ಬಂದ್ಬಿಡಿ ನೋಡೋಣ. ನಿಜವಾಗ್ಲೂ ಬಿಡ್ತೀವಿ ನಾವು, ನಿಜವಾಗ್ಲೂ ಬಿಡ್ತೀವಿ. ಎಷ್ಟು ಜನಕ್ಕೆ ಅಂತ ಕೊಡ್ತೀರಿ ನೀವು ಅಲ್ವಾ? ನೀವು ನಿಜವಾಗ್ಲೂ ಆ ವಿಚಾರ ಇತ್ತು, ನಾವು ಲಕ್ಷ್ಮೀ ಪೂಜೆ ಮಾಡ್ತಾ ಇರೋದು ನಮ್ಗೆ ದುಡ್ಡು ಬರಲೋ ಅಥವಾ ನೆಮ್ಮದಿ ಬರಲೋ ಅಂತ ನಾವು ಕೂತಿದ್ದೀವಿ. ಅದು ಬರುತ್ತೋ ಇಲ್ವೋ ಅದು ನಮ್ಮ ಇಚ್ಛೆ, ಅದೊಂದು ಟ್ರಯಲ್ ಆ್ಯಂಡ್ ಎರರ್. ಅದು ಬಂದುಬಿಟ್ರೆ ದುಡ್ಡು ಬರುತ್ತಾ ಇಲ್ವಾ, ಇದು ಬರುತ್ತಾ ಅಂದರೆ ಒಂದು ಕೆಲಸ ಮಾಡಿ, ಎಲ್ಲರಿಗೂ ದುಡ್ಡು ಕೊಟ್ಕೊಂಬಂದ್ಬಿಡಿ. ಈ ವಿಚಾರನ ನಾನು ಕೇಳಬೇಕು ಅವ್ರನ್ನೆಲ್ಲ. ₹1 ಕಾಸು ಜೋಬಿಂದ ಬರೋಲ್ಲ, ನಿಮ್ಮದು ಮಾತು ಮಾತ್ರ ಬರ್ತದೆ. ಯಾಕಂದರೆ ಮಾತು ಫ್ರೀ ಅಲ್ವಾ? ದೇವರು ಎಲುಬಿಲ್ಲದ ನಾಲಿಗೆ ಕೊಟ್ಬಿಡ್ತಾರೆ, ಹೆಂಗೆ ಬೇಕಾದ್ರೆ ಮಾತಾಡ್ಕೊಂಡು ಹೋಗ್ಬೋದು. 10,000 ಕೊಟ್ಬಿಡಿ, ಎಲ್ಲರೂ ನಿಲ್ಲಿಸ್ಬಿಡ್ತಾರೆ. ಬೇಕಾದ್ರೆ ಕ್ಯೂ ನಿಂತ್ಕೋತಾರೆ, ಬೇಕಾದ್ರೆ ಫೋಟೋ ಕಳಿಸ್ತಾರೆ, ನಾವು ಲಕ್ಷ್ಮೀ ಹಬ್ಬ ಮಾಡಿಲ್ಲ ನೋಡಿ, 10,000 ಕೊಡಿ. ಲಕ್ಷ್ಮಿನೇ ಈ ಕಡೆಯಿಂದ ಬರೋದಿದ್ದಾಗ ಆಗ ಲಕ್ಷ್ಮೀ ಪೂಜೆ ಯಾಕೆ ಮಾಡಬೇಕು? ಆ ಥರ. ಈಗ ಭಾಳ ಇಂಪಾರ್ಟೆಂಟ್ ಪಾಯಿಂಟು, 28ನೇ ತಾರೀಕು ಹುಣ್ಣಿಮೆ 9:47 ಮುಗಿದೋಗುತ್ತೆ. ಅಲ್ಲಿ ಸಮಸ್ಯೆ ಇರೋದು 9:47 ಮುಗಿದೋಗುತ್ತೆ. ಆ 9:47 ಮುಗಿದೋದಾಗ ನಿಮಗೆ 6:10ರಿಂದ 7:00ವರೆಗೆ ಮಾತ್ರ ಒಂದೇ ಟೈಮ್ ಸಿಗೋದು ಸ್ಥಿರಲಗ್ನಕ್ಕೆ. ಪೂಜೆ ಮಾಡೋಕ್ಕೆ ಸ್ಥಿರಲಗ್ನ 6:10ರಿಂದ 7:00ವರೆಗೆ ಮಾತ್ರವೇ. ನೀವೇನಾದ್ರು ಮಾಡ್ಕೋಬೇಕು. 28ನೇ ತಾರೀಕು ನನ್ನ ಗೊಂದಲ ಇದ್ದಾರೆ, ನನಗೆ ಭಾಳ ಹತ್ರದಲ್ಲಿರ್ತಕ್ಕಂಥ ಒಬ್ಬರು ಗುರೂಜಿ ಇದ್ದಾರೆ, ಅಲ್ಲಿ ಪಂಡಿತರು ಇದ್ದಾರೆ, ಭಟ್ರಿದ್ದಾರೆ, ಪುರೋಹಿತರಿದ್ದಾರೆ, ಅವ್ರನ್ನೇ ನಾವು ಯಾವಾಗಲೂ ಕೇಳೋದು. ಅವ್ರು ಹೇಳಿದ್ದಾರೆ 28ನೇ ತಾರೀಕೆ ಮಾಡಬೇಕು ಅಂದರೆ ಮಾಡಿ. ಮಾಡಂಗಿದ್ರೆ 6:10ರಿಂದ 7:00ವರೆಗೆ ಮಾಡಿ. ದಿನವಿಡೀ ಹುಣ್ಣಿಮೆ ಇದೆಯಾ ಅಂತ ಕೇಳಿ ಅವ್ರಿಗೆ. ಇಲ್ಲ, 9:47 ಮುಗಿದೋಗುತ್ತೆ. ಸೊ ತಿಥಿಯ ಸಂದರ್ಭ, ತಿಥಿ ನೋಡಬೇಕು ಅಂತಂದರೆ ನಾವು ಕಾಲವನ್ನು ನೋಡ್ತೀವಿ. ಪಂಚಾಂಗದಲ್ಲಿ ನೀವು ಹೋಗಿ ನೋಡಿದ್ರೆ ತಿಥಿ ಮುಗಿಯೋ ಟೈಮ್ನ ಯಾಕೆ ಕೊಡ್ಬೇಕು? ಮತ್ತೆ ಟೈಮ್ನ ತೆಗೆದಾಕ್ಬಿಡಿ ಪಂಚಾಂಗದಿಂದ. ಸುಮ್ಮನೆ ಇವತ್ತಿನ ತಿಥಿ ತ್ರಯೋದಶಿ ಕೊಟ್ಬಿಡಿ, ಅದು 11 ಗಂಟೆಗೆ ಮುಗಿಯುತ್ತಾ 12 ಗಂಟೆಗೆ ಬೇಡ ಬೇಡ, ದಿನವಿಡೀ ಇರ್ತದೆ, ಹಂಗೆ ನೋಡ್ಕೊಂಡು ಸುಮ್ಮನೆ ಆಗ್ತಾರೆ. ಅಲ್ಲಿ ಟೈಮ್ ಕೊಟ್ಟು ಗೊಂದಲ ಯಾಕೆ ಸೃಷ್ಟಿ ಮಾಡೋದು? ಅಲ್ಲಿ ಟೈಮ್ ಕೊಟ್ಟು ಗೊಂದಲ ಯಾಕೆ ಸೃಷ್ಟಿ ಮಾಡಬೇಕು? ಹಾಗಿದ್ರೆ ಅಲ್ಲಿ ಟೈಮ್ ಕೊಡ್ತಾ ಇದ್ದೀರಾ ಅಂತಂದರೆ ಅದು ಆಕಾಶದಲ್ಲಿರ್ತಕ್ಕಂಥ ಗಣಿತಶಾಸ್ತ್ರದಲ್ಲಿ ನಿಂತಿರ್ತಕ್ಕಂಥ ಒಂದು ವೈವಿಧ್ಯತೆ ಗಣಿತಶಾಸ್ತ್ರದ ಮೇಲೆ ನಿಂತಿದೆ. ಸೊ ಗಣಿತಶಾಸ್ತ್ರದ ಮೇಲೆ ನಿಂತಿದೆ ಅಂದರೆ ನಾವು ಗಣಿತ ಆಧಾರಿತನೇ ನಾವು ಆಚರಣೆ ಮಾಡೋಣ ವೈಜ್ಞಾನಿಕವಾಗಿ. ಸೊ ವೈಜ್ಞಾನಿಕವಾಗಿ ಆಚರಣೆ ಮಾಡಬೇಕು ಅಂದರೆ 9:47 ಮೇಲೆ ಆಚರಣೆ ಮಾಡೋಂಗಿಲ್ಲ. ಹುಣ್ಣಿಮೆ ಆಗೋಗಿ ನಿಮಗೆ ಕ್ಷೀಣಚಂದ್ರ ಶುರು ಆಗಿಬಿಡುತ್ತೆ. ಕರೆಕ್ಟ್ ಅಲ್ವಾ? ಹುಣ್ಣಿಮೆ ಆಗಿದ ತಕ್ಷಣ ಏನು ಸ್ಟಾರ್ಟ್ ಆಗುತ್ತೆ? ವಿಚ್ ಈಸ್ ವ್ಯಾನಿಂಗ್ ಮೂನ್, ಕ್ಷೀಣಚಂದ್ರ. ಹಾಗಿದ್ರೆ ಮಧ್ಯಾಹ್ನ 12 ಗಂಟೆಗೆ ನೀವು ಕ್ಷೀಣಚಂದ್ರದಲ್ಲಿ ಮಾಡ್ತಾ ಇದ್ದರೆ ಮತ್ತು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ರಾಂಗ್ ಆಯಿತು. ಸೊ 28ನೇ ತಾರೀಕು ಮಾಡಿಕೊಂಡ್ರೆ 9:47 ಮೇಲೆ ಮಾಡಿದ್ರೆ ಅದನ್ನು ನಾನು ಡೇಂಜರ್ ಅಂತ ಹೇಳ್ಬಿಡೋಣ ಬಿಡಿ. ಜನ ಹಂಗೆ ಅಲ್ವಾ ಎಲ್ಲ ಹೇಳೋದು? ಏನೋ ವಿಚಾರ ಅಂದರೆ ಡೇಂಜರ್ ಮಾಡಿದ್ರೆ ಬರ್ಬಾದ್ ಹೋಗ್ಬಿಡ್ತೀರಾ, ಎಕ್ಕುಟ್ಟು ಹೋಗ್ಬಿಡ್ತೀರಾ, ನಿಜವಾಗ್ಲೂ ಎಕ್ಕುಟ್ಟು ಹೋಗ್ಬಿಡ್ತೀರಾ ಅಂತ ಹಂಗೆ ಹೇಳ್ಬಿಟ್ಟು ಎದುರಿಸ್ಬಿಟ್ಟು ಹೇಳೋದು. ಯಾಕಂದರೆ ರೂಲ್ಸ್ ಪ್ರಕಾರ ಹೋಗಲಿ ಅಂತ ಅಷ್ಟೇ. ಯಾರು ಏನು ಪೂಜೆ ಮಾಡಲಿ ಮಾಡಿದಾಗಲಿ ಏನೂ ಇಲ್ಲ. ಒಳ್ಳೆ ರೀತಿಯಿಂದ ಇದ್ದರೆ ಅದೇ ಲಕ್ಷ್ಮೀ ಪೂಜೆ.
ಒಳ್ಳೆ ಮನಸ್ಸಿದ್ರೆ ಅದೇ ಲಕ್ಷ್ಮೀ ಪೂಜೆ. ದೇವರು ಒಳ್ಳೆತನನ ಎತ್ತಿಡಿತಾನೆ, ಆಡಂಬರ ಪೂಜೆ ಪುನಸ್ಕಾರಗಳಲ್ಲ. ಬಂದವ್ರಿಗೆ ಒಳ್ಳೆ ಮಾತು, ಇರ್ತಕ್ಕಂಥ ಜನಗಳಿಗೆ ಅಸೂಯೆ ಇಲ್ಲದೆ, ನಮಗೆ ಏನೇ ತಪ್ಪು ಮಾಡಿದ್ರು, ಕೋಪ ಬಂದಿದ್ರು ಅಥವಾ ನಮಗೆ ಹಿಂಸಿಸಿದ್ರು ಕೂಡ ಒಳ್ಳೆಯದೇ ಆಗಲಿ ಬಿಡು, ಹೋಗಲಿ ಬಿಡು ಅಂತ ಹೇಳ್ತಕ್ಕಂಥವ್ರಿಗೆ ಲಕ್ಷ್ಮೀ ಪ್ರಾಪ್ತಿ ಆಗೇ ಆಗ್ತಾಳೆ. ಇದೆಲ್ಲ ಶಾಸ್ತ್ರದಲ್ಲಿ ಎಲ್ಲ ಬರೆದಿಟ್ಟಿದೆ. ಹಾಗೆ 21ನೇ ತಾರೀಕು ನೀವು ಮಾಡಿದ್ರೆ ಅದರಲ್ಲಿ ಯಾವುದೇ ರೀತಿಯ ಒಂದು ಗೊಂದಲ ಇಲ್ಲವೇ ಇಲ್ಲ. ಸ್ಥಿರ ಲಗ್ನಗಳನ್ನ ಆಯ್ಕೆ ಮಾಡ್ಕೋಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಸೊ ಫೈನಲಿ ಒಂದು ಪಿಕ್ಚರ್ ಕೊಟ್ಬಿಡ್ತೀನಿ. 21ನೇ ತಾರೀಕು ಭಾಳ ಒಳ್ಳೆಯದು. 22ನೇ ತಾರೀಕೆ ನಾನು ಮಾಡ್ತೀನಿ ಅಂತಂದರೆ 6:10ರಿಂದ 7:15 ಒಳಗೆ ಮುಗಿಸ್ಕೊಳ್ಳಿ. ಹಾವು ಸಾಯಲ್ಲ, ಕೋಲು ಮುರಿಯಲ್ಲ, ಆ ವಿಚಾರದಲ್ಲಿ ಬಂದ್ಬಿಡ್ಬೋದು. ಇಷ್ಟು ಲಕ್ಷ್ಮೀ ಹಬ್ಬದ ವಿಚಾರ. ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಲಕ್ಷ್ಮೀ ಹಬ್ಬ ಆಚರಣೆ ವಿಶೇಷ ಮತ್ತು ಯಾವ ಲಗ್ನದಲ್ಲಿ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿ ಮುಂದೆ ಮಾತಾಡೋಣ. ವೀಕ್ಷಕರೇ, ಇದರ ಜೊತೆಗೆ ನಿಮ್ಗೆಲ್ಲರಿಗೂ ಕೂಡ ಒಂದು ಸುವರ್ಣಾವಕಾಶ ಅಂದ್ರೆ ನಾಳೆ ನೀವೆಲ್ಲರೂ ಕೂಡ ಒಂದು ಉಚಿತವಾದಂತಹ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗಬಹುದು. ರಿಜಿಸ್ಟರ್ ಆಗಿ ಜ್ಯೋತಿಷ್ಯದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೂಡ ಪಡೆದುಕೊಳ್ಬಹುದು. ಆನಂತರ ಸೋಮವಾರದಿಂದ ಅಂದ್ರೆ ಆಗಸ್ಟ್ 10ನೇ ತಾರೀಕಿನಿಂದ ಆರಂಭವಾಗ್ತಾ ಇರುವಂತಹ 114ನೇ ಬ್ಯಾಚ್ಗೆ ನೀವು ಕೂಡ ಜಾಯ್ನ್ ಆಗಿ ರಿಜಿಸ್ಟರ್ ಆಗಿ ಜ್ಯೋತಿಷ್ಯವನ್ನ ಕಲಿರಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ. ಇವತ್ತಿನ ಸಂಚಿಕೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಕುರಿತಂತೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಗುರೂಜಿಯವರು. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.